ನಮಸ್ಕಾರ ರೈತ ಮಿತ್ರರೇ. ಅತಿ ಹೆಚ್ಚು ರೈತರ ವಿಶ್ವಾಸ ಗೆದ್ದಂತ, ಅತಿ ಹೆಚ್ಚು ರೈತರ ಮನೆ ಗೆದ್ದಂತ ಜಿಂದಾಲ್ ಕಂಪನಿಯ ನಾಸಿಕ್ ರೆಡ್ N53 ಉಳ್ಳಾಗಡ್ಡಿ ಬೀಜ ನ್ಯೂ ಸ್ಟಾಕ್ ಅವೈಲೇಬಲ್. ಏನ್ ಇದ್ರ ವೈಶಿಷ್ಟ್ಯಗಳ, ಇದು ಬಿತ್ತನೆ ಬೇಕಾಗುವಂತ ಬೀಜಗಳ ಎಷ್ಟ, ಬಿತ್ತನೆ ಪ್ರಮಾಣ ಎಷ್ಟ, ಯಾವ ತರ ಬಿತ್ತನೆ ಮಾಡಬೇಕು, ಆಮೇಲೆ ಇದ್ರ ಕಳೆನಾಶಕ ಐತೋ ಇಲ್ಲೋ, ಇವೆಲ್ಲ ತರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ನಿಮಗೆ ಸಿಗಲಿದ್ರಿ. ಜಿಂದಾಲ್ ಕಂಪನಿಯ N53 ಇದನ್ನ ಮೊದಲನೇದಾಗಿ ಏನ್ ತಿಳ್ಕೊಂಡ್ಪ ಆತರ ಬಿತ್ತನೆ ಬೇಕಾಗುವಂತ ಬೀಜದ ಪ್ರಮಾಣ ಫುಲ್ಲಾ ಪ್ಲಾಟ್ ಮಾಡೋದ್ರಂದ್ರ 1 ಎಕರೆಕ 2.5 ಕಿಲೋದಂಗ್ ಬಿತ್ರಿ. ಆಮೇಲೆ ಅಂತರ್ ಬೆಳೆ ಕಬ್ಬಿನಲ್ಲಿ ಬಿತ್ತೋದ್ರಂದ್ರ 1 ಕಿಲೋದಂಗ್ ಬಿತ್ರಿ. ಇದನ್ನ ಬಿತ್ಲಕ್ಕ ಮೊದ್ಲಿನ ರೈತರು ಏನ್ ಮಾಡ್ತಾ ಇದ್ರು, ಚಲು ಇತ್ತಿದ್ರು, ಅಂದ್ರ ಕೈ ಮುಖಾಂತರ ಎಲ್ಲ ಚಲು ಈ ಟೈಪ್ ಎಲ್ಲ ಮಾಡಿ ಬಿತ್ತಿದ್ರು. ಆದ್ರ ಈಗ ಹೊಸ ಟೆಕ್ನಾಲಜಿ ಬಂದಿದ್ರಿಂದ ಇದನ್ನ ಬಿತ್ತನೆ ಮಾಡೋ ಕುರಿಯ ಕೂಡ ಬಂದಿದೆ. ಇದ್ರ ಮುಖ್ಯ ವೈಶಿಷ್ಟ್ಯ ಏನಪ್ಪಾ ಅಂತಂದ್ರ, ಇದು 90 120 ದಿವಸ ಅಂದ್ರೆ 90 ಡೇಸ್ ಟು 128 ಡೇಸ್ ಒಳಗೆ ಬರುವಂತ ಒಂದು ಉತ್ತಮ ಇಳುವರಿ ಕೊಡುವಂತ ಉಳ್ಳಾಗಡ್ಡಿ ಬೀಜ ಆಗಿದ್ದು, ಇದ್ರ ಕಲರ್ ಫುಲ್ ಶೈನಿಂಗ್ ರೆಡ್ ಕಲರ್ ಬರ್ತೈತ್ರಿ. ಬಾಲ್ ಟೈಪ್ ಶೇಪ್ ಇರೋದ್ರಿಂದ ರೆಡ್ ಕಲರ್ ಬರೋದ್ರಿಂದ ಇದು ಮಾರ್ಕೆಟ್ ಒಳಗ ಅತಿ ಹೆಚ್ಚಿನ ರೇಟ್ ಅನ್ನು ಕೂಡ ಕೊಡಿಸ್ತೈತ್ರಿ. ಇನ್ನು ಕಳೆನಾಶಕ ಬಗ್ಗೆ ನೋಡೋದಾದ್ರ, ಇದ್ರೊಳಗ ಬಿತ್ತನೆ ಮಾಡಿದ 21 ದಿವಸಗಳ ನಂತರ ಇದ್ರೊಳಗ ಕಳೆನಾಶಕ ಕೂಡ ಅತಿ ಹೆಚ್ಚು ಬ್ರಾಂಡೆಡ್ ಕಂಪನಿಗಳಾದಂತ ಕಳೆನಾಶಕಗಳ ಈಗ ಸದ್ಯ ಆಲ್ರೆಡಿ ಮಾರ್ಕೆಟ್ ಒಳಗ ರನ್ನಿಂಗ್ ಒಳಗ ಅದಾವ್ರಿ. ಆ ಕಳೆನಾಶಕಗಳನ್ನ ಹೊಡಿಯೋದ್ರಿಂದ 21,000 ಕಳೆನಾಶಕ ಹೊಡಿಯೋದ್ರಿಂದ ಲಾಸ್ಟ್ ಉಳ್ಳಾಗಡ್ಡಿ ಕಟಾವ್ ಆಗೋವರೆಗೂ ಯಾವ ಮತ್ ರಿಟರ್ನ್ ಕಳೆಯನ್ನ ನೋಡ್ಲಕ್ ಸುಧಾ ಸಿಗುದಿಲ್ರಿ. ಬಹಳ ಜನ ರೈತರ ಹತ್ರ ಕಳೆ ಬಿತ್ತದ ಏನಿಲ್ರಿ, ಅದ್ರ ಕಳೆಯನ್ನ ನಿರ್ಮೂಲನೆ ಹೆಂಗ್ ಮಾಡುದ್ರಿ, ಆಳುಗಳ ಸಿಗಲ್ಲ, ಆಳುಗಳ ಶಾರ್ಟೇಜ್ ಇರ್ತದಂತ ಅದಕ್ಕಾಗಿ ತೆಗೆದಂತ ಕಳೆನಾಶಕಗಳು ಇದ್ರ ಬಂದಿದ್ರಿಂದ ರೈತರ ಇನ್ನಷ್ಟು ಕೆಲಸಗಳನ್ನ ಹಜರ್ ಮಾಡಿದ್ರು. ಇದ್ರ ಮುಂದಿನ ಬಿತ್ತನೆ ಆದ ನಂತರ ಇದ್ರ ಮುಂದಿನ ಫಸ್ಟ್ನೇರ್ ಸ್ಪ್ರೇ ಯಾವ್ದ, ಆಮೇಲೆ ಮುಂದ ಫಂಗಿಸೈಡ್ ಏನೇನ ನಿಯಂತ್ರಣ ನಾವು ಕೊಡ್ತೇವೆ, ಆಮೇಲೆ ಮುಂದ್ ಕಾಯಿ ಸೈಜ್ ಇದು ಉಳ್ಳಾಗಡ್ಡಿ ಸೈಜ್ ಶೈನಿಂಗ್ ಸಲುವಾಗಿ ಏನೇನು ಡ್ರಿಪ್ ಮುಖಾಂತರ ಕೊಡ್ತೀವಿ ಅಥವಾ ಕಾಲುವೆ ಮುಖಾಂತರ ಕೊಡ್ತೀವಿ, ಇವೆಲ್ಲಗಳನ್ನ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ವಿಡಿಯೋಗಳನ್ನ ನಮ್ ಚಾನಲ್ ಮುಖಾಂತರ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಿಡಿಯೋ ಚಲೋ ಸಾಧ್ಯತೆ ಅಂದ್ರೆ ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ರಿ, ನಿಮ್ಮ ಇನ್ನಷ್ಟು ರೈತರಿಗೆ ಶೇರ್ ಮಾಡ್ರಿ. ಇಂಥದೇ ಇನ್ನೂ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಗಳ ಜೊತೆಗೆ ನಿಮ್ ಮುಂದೆ ಬರ್ತೀವಿ. ಧನ್ಯವಾದಗಳು.